ಎಚ್ಚರ ಜನರೇ 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 ಭ್ರಷ್ಟಾಚಾರಿಗಳು ದೇಶದ್ರೋಹಿಗಳು ಇವರೇ ನಮ್ಮ ವೈರಿಗಳು. ಭ್ರಷ್ಟಾಚಾರಿಗಳು ದೇಶದ್ರೋಹಿಗಳು ಇವರೇ ನಮ್ಮ ವೈರಿಗಳು. ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಇವರೇ ದೇಶದ ಶತ್ರುಗಳು. ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಇವರೇ ದೇಶದ ಶತ್ರುಗಳು. ಎಚ್ಚರ ಜನರೇ ಎಚ್ಚರ ಜನರೇ ಎಚ್ಚರ ಜನರೇ ಎಚ್ಚರ ಜನರೇ ಬ್ಯಾಂಕಲ್ಲಿ ಲೋನು ಸರ್ಕಾರಿ ಕೆಲಸವ ಕೊಡಿಸುವೆನೆಂದು ಹೇಳುವರು. ಬ್ಯಾಂಕಲ್ಲಿ ಲೋನು ಸರ್ಕಾರಿ ಕೆಲಸವ ಕೊಡಿಸುವನೆಂದು ಹೇಳುವರು. ಲೋನು ಕೆಲಸವ ಕೊಡಿಸುವ ನೆಪದಲ್ಲಿ ಲಕ್ಷ ಲಕ್ಷ ಲೂಟಿ ಮಾಡುವರು. ಲೋನು ಕೆಲಸವ ಕೊಡಿಸುವ ನೆಪದಲ್ಲಿ ಲಕ್ಷ ಲಕ್ಷ ಲೂಟಿ ಮಾಡುವರು. ಎಚ್ಚರ ಜನರೇ ಎಚ್ಚರ ಜನರೇ ಎಚ್ಚರ ಜನರೇ ಎಚ್ಚರ ಜನರೇ ಲೂಟಿ ಮಾಡಿದ ದುಡ್ಡಲ್ಲಿ ಇವರು ಐಷಾರಾಮಿಯಾಗಿ ಬದುಕುವರು. ಲೂಟಿ ಮಾಡಿದ ದುಡ್ಡಲ್ಲಿ ಇವರು ಐಷಾರಾಮಿಯಾಗಿ ಬದುಕುವರು. ದೇಶದ ಬಗ್ಗೆ ಕಾಳಜಿ ಇಲ್ಲದೆ ದೇಶಕ್ಕೆ ದ್ರೋಹವ ಎಸಗುವರು. ದೇಶದ ಬಗ್ಗೆ ಕಾಳಜಿ ಇಲ್ಲದೆ ದೇಶಕ್ಕೆ ದ್ರೋಹ ಎಸಗುವರು. ದೇಶಕ್ಕೆ ದ್ರೋಹವ ಎಸಗುವರು. ದೇಶಕ್ಕೆ ದ್ರೋಹವ ಎಸಗುವರು. ಎಚ್ಚರ ಜನರೇ ಎಚ್ಚರ ಜನರೇ ಎಚ್ಚರ ಜನರೇ ಎಚ್ಚರ ಜನರೇ ಬಂಧು ಬಾಂಧವರು ಎನ್ನದೆ ಇವರು ನಂಬಿಕೆ ದ್ರೋಹ ಮಾಡುವರು. ಬಂಧು ಬಾಂಧವರು ಎನ್ನದೆ ಇವರು ನಂಬಿಕೆ ದ್ರೋಹ ಮಾಡುವರು. ನಂಬಿಕೆ ದ್ರೋಹವ ಮಾಡುತ್ತ ಇವರು ನಗು ನಗುತ್ತಾ ವ್ಯವಹರಿಸುವರು. ನಂಬಿಕೆ ದ್ರೋಹ ಮಾಡುತ್ತ ಇವರು ನಗು ನಗುತ್ತಾ ವ್ಯವಹರಿಸುವರು. ನಗು ನಗುತ್ತಾ ವ್ಯವಹರಿಸುವರು. ನಗು ನಗುತ್ತಾ ವ್ಯವಹರಿಸುವರು. ಎಚ್ಚರ ಜನರೇ ಎಚ್ಚರ ಜನರೇ ಎಚ್ಚರ ಜನರೇ ಎಚ್ಚರ ಜನರೇ ಮೂರು ಬಿಟ್ಟವರು ಊರಿಗೆ ಇವರೇ ದೊಡ್ಡವರಂತೆ ನಟಿಸುವರು. ಮೂರು ಬಿಟ್ಟವರು ಊರಿಗೆ ಇವರೇ ದೊಡ್ಡವರಂತೆ ನಟಿಸುವರು. ಮುಗ್ಧ ಜನರನ್ನು ನಂಬಿಸಿ ನಂಬಿಸಿ ಪಂಗನಾಮವ ಹಾಕುವರು. ಮುಗ್ಧ ಜನರನ್ನು ನಂಬಿಸಿ ನಂಬಿಸಿ ಪಂಗನಾಮವ ಹಾಕುವರು. ಪಂಗನಾಮವ ಹಾಕುವರು. ಪಂಗನಾಮವ ಹಾಕುವರು. ಪಂಗನಾಮವ ತೀಡುವರು. ಪಂಗನಾಮವ ತೀಡುವರು. ಎಚ್ಚರ ಜನರೇ 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 ಲಂಚ 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 ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಹೌದಾ? ಹೌದು ಹೌದು. ಎಲ್ಲಪ್ಪ ಭ್ರಷ್ಟಾಚಾರ? ದೇಶದ ಮೂಲೆ ಮೂಲೆಯಲ್ಲೂ ಭ್ರಷ್ಟಾಚಾರ. ಹೌದಾ? ರಸ್ತೆಯಲ್ಲೂ ಭ್ರಷ್ಟಾಚಾರ, ಕೆರೆಯಲ್ಲೂ ಭ್ರಷ್ಟಾಚಾರ, ಉದ್ಯೋಗದಲ್ಲೂ ಭ್ರಷ್ಟಾಚಾರ, ಪರೀಕ್ಷೆಯಲ್ಲೂ ಭ್ರಷ್ಟಾಚಾರ, ಕೊನೆಗೆ ಸಂಸಾರದಲ್ಲೂ ಭ್ರಷ್ಟಾಚಾರ. ಅಯ್ಯೋ ಅಯ್ಯೋ. ಹೌದಾ? ಯಾಕಪ್ಪ ನಿಮ್ಗೆ ಗೊತ್ತಿಲ್ವೇನೋ? ನಂಗೆ ಗೊತ್ತೈತೆ, ಆದ್ರೆ ಭ್ರಷ್ಟಾಚಾರ ತಡೆಗಟ್ಟೋಕೆ ನೀವೇನ್ ಮಾಡಿದೀರಾ? ನಾವೇನ್ ಮಾಡಕ್ಕಾಗುತ್ತೆ? ಹಾಗಾದ್ರೆ ಸುಮ್ನಿರಿ, ಅದ್ಯಾಕೆ ಒಟ್ಕೊಡ್ತೀರಾ? ಸುಮ್ನಿರೋ ಅಂತ್ಯ. ಸುಮ್ನಿರ್ಬೇಡಿ. ಭ್ರಷ್ಟಾಚಾರ ತಡೆಯೋದಕ್ಕೆ ನೀವೇನಾದ್ರೂ ಮಾಡಕ್ಕಾಗತ್ತಾ? ಒಂದ್ಸರಿ ಯೋಚನೆ ಮಾಡಿ. ಹೌದಲ್ವಾ? ಯೋಚನೆ ಮಾಡಬೇಕು. ಇವನು ಕೋಟಿ ಕೋಟಿ ಹಣ ನುಂಗಿರೋ ದೊಡ್ಡ ಕಳ್ಳ. ಅಯ್ಯಯ್ಯೋ, ಇವನು ನಮ್ ಜಾತಿ, ಇವನ್ ಪರ ನಾವಿದ್ದೇವೆ. ಇವನು ಮತ್ತೊಂಥರ ಕಳ್ಳ. ನಿಮ್ ಕೆರೆನೆಲ್ಲ ನುಂಗಿ ನೀರ್ ಕುಡ್ದಿರೋ ಕೆರೆ ಕಳ್ಳ. ಅಯ್ಯಯ್ಯೋ, ಇವನು ನಮ್ ಧರ್ಮ, ಇವನ್ ಪರ ನಾವಿದ್ದೇವೆ.
ಇವನು ಇನ್ನೊಂಥರ ದೊಡ್ಡ ಕಳ್ಳ. 50 ಸರ್ಕಾರಿ ನಿವೇಶನಗಳನ್ನ ಕಬಳಿಸಿದಾನೆ. ದೊಡ್ಡ ಸೈಟ್ ಕಳ್ಳ. ಅಯ್ಯಯ್ಯೋ ಇವನು ನಮ್ ಪಕ್ಷ, ಇವನ್ ಪರ ನಾವಿದ್ದೇವೆ. ಅಣ್ಣಂಗೆ ಜೈ, ಅಣ್ಣಂಗೆ ಜೈ, ಅಣ್ಣಂಗೆ ಜೈ. ದೇಶವಾಸಿಗಳೇ, ನಿಮಗೆ ಒದ್ದಂಡ ನಮಸ್ಕಾರಗಳು. ಕಾರಣ ಕೇಳ್ತೀರೇನೋ? ಹೌದು, ನಿಮ್ಮ ಸಹನೆ, ನಿಮ್ಮ ತಾಳ್ಮೆ, ನಿಮ್ಮ ಅಸಹಾಯಕತೆ, ನಿಮ್ಮೊಳಗಿರುವ ಗುಲಾಮತನಕ್ಕೆ ನನ್ನ ದೀರ್ಘದಂಡ ಉದ್ದಂಡ ನಮಸ್ಕಾರಗಳು. ಓ, ಕೋಪ ಬಂತೇನೋ? ಹೌದೌದು, ನಿಮಗೆ ಈ ಬಡಪಾಯಿ ಮೇಲೆ ಸಿಟ್ಟು ಮಾಡೋದು, ಕೋಪ ಮಾಡ್ಕೊಳ್ಳೋದು, ಉಗಾಡೋದು ಸುಲಭ. ಆದರೆ ಸಿಂಹಾಸನದ ಮೇಲೆ ಕುಳಿತ ಗೋಮುಖ ವ್ಯಾಘ್ರಗಳು ನಿಮ್ಮನ್ನು ಸುಲಭದಲ್ಲಿ ಮೋಸ ಮಾಡ್ತಾರೆ. ಹೇಗೆ ಅಂತ ನೋಡ್ತೀರೇನೋ? ಬನ್ನಿ, ತೋರಿಸ್ತೇನೆ. ಸಾಹೇಬ್ರು ಇದ್ದಾರೇನೋ? ಹ್ಞೂ ಸ್ವಾಮಿ ಇದ್ದಾರೆ. ತಾವ್ಯಾರು? ಅವರ ಹೈಕಮಾಂಡ್ ಕಳಿಸಿದ್ದು, ಅವ್ರನ್ನ ಭೇಟಿ ಆಗ್ಬೇಕು. ಸಾಹೇಬ್ರನ್ನ ಕೇಳ್ಕೊಂಡ್ ಬರ್ತೀನಿ, ಇಲ್ಲೇ ಇರಿ. ಸರಿ ಸರಿ. ನಮಸ್ಕಾರ ಅಣ್ಣ. ಏನಪ್ಪ? ಅಣ್ಣ ಹೈ ಕಮಾಂಡ್ ಅವ್ರು ಬಂದಿದ್ದಾರೆ, ಒಳಗ್ ಬಿಡ್ಲಾ? ಅವ್ರನ್ನ ಕಲ್ಲಿಸಿದ್ಯಾ? ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಮುಂದಿನ ಬಾರಿ ನನಗೆ ಸೀಟ್ ಸಿಕ್ಕಿದ್ರೇನೆ ನಿನಗೆ ಕೆಲಸ ಇಲ್ಲಿ. ಹೋಗು, ಬೇಗ ಕಳ್ಸ್ಕೊಡು ಅವ್ರನ್ನ. ಆಯ್ತು ಸರಿ ಅಣ್ಣ. ಅಯ್ಯೋ, ನಿಂಗೆ ಸೀಟ್ ಸಿಕ್ಕಿದ್ರೆಷ್ಟು ಬಿಟ್ರೆಷ್ಟು? ಬಾಗಿಲು ಕಾಯೋನಿಗೆ ಈ ಬಾಗ್ಲಾದ್ರೇನು ಇನ್ನೊಂದು ಬಾಗ್ಲಾದ್ರೇನು? ಈ ಬೆದರಿಕೆ ನಮ್ಮ ಮತ್ತು ನಿಮ್ಮ ಕಾರ್ ಡ್ರೈವರ್ ಹತ್ರ ಇಟ್ಕೋಬಿಡಿ. ನಿಮ್ಮ ಪೆನ್ ಡ್ರೈವು ನಮ್ಮ ಹತ್ರನೇ ಇರೋದು. ಒಳಗೋಗಿ ಸ್ವಾಮಿ. ಥ್ಯಾಂಕ್ ಯು ಅಪ್ಪ. ವೆಲ್ಕಮ್ ವೆಲ್ಕಮ್. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. ನಮಗೆ ಕೂತ್ಕೊಳ್ಳೋಕ್ಕೆ ಸಮಯ ಇಲ್ಲ. ನಿಮ್ಮ ಮೊಬೈಲ್ ಕೊಡಿ, ಅಲ್ಮೇರ ಕೀ ಕೊಡಿ. ಯಾರೂ ಹೋಗಬಾರ್ದು. ನೋಡಿ, ಇದು ನನ್ನ ID ಕಾರ್ಡು. ನಾವು ತನಿಖಾ ತಂಡದ ಸದಸ್ಯರು ಕೇಂದ್ರದಿಂದ ಬಂದಿದ್ದೀವಿ. ಹಲೋ ಶಿವ, ಎಲ್ಲೋ ಇದ್ಯಾ? ಅರ್ಜೆಂಟ್ ಆಗಿ 100 ಜನ ಕರ್ಕೊಂಡು ಅಣ್ಣನ ಮನೆ ಹತ್ರ ಬಂದ್ಬಿಡು, ಬೇಗ ಬೇಗ. ಫೋನ್ ಕೊಡೋ. ಸರ್ ಏನ್ ಸರ್ ಇದೆಲ್ಲ? ನಿಮ್ಮನ್ನು ಕಪ್ಪು ಹಣ ದುಡ್ಡು ವರ್ಗಾವಣೆ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ. ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಬಾರ್ದು, ಸಹಕರಿಸಬೇಕು ನೀವು. ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್. ಅದು ತನಿಖೆಯಿಂದ ಗೊತ್ತಾಗುತ್ತೆ. ತನಿಖಾ ತಂಡಕ್ಕೆ ತನಿಖಾ ತಂಡಕ್ಕೆ ಧಿಕ್ಕಾರ. ತನಿಖಾ ತಂಡಕ್ಕೆ ಧಿಕ್ಕಾರ. ಹಲೋ, ಹಾ, ಅರ್ಜೆಂಟಾಗಿ MLA ಮನೆ ಹತ್ರ ಪೊಲೀಸ್ ಫೋರ್ಸ್ ಕಳಿಸಿ. ಗೊತ್ತಾಯ್ತಲ್ಲ, ನಾನು ಬೆಳಿಗ್ಗೆ ಹೇಳಿದ್ನಲ್ಲ, ಅದೇ ಅಡ್ರೆಸ್ಸು. ಮಹಾಪ್ರಜೆಗಳೇ, ನೋಡಿದ್ರಲ್ಲ, ಇದು ನಮ್ಮ ದೇಶದ ವ್ಯವಸ್ಥೆ. ಅನ್ಯಾಯ ಮಾಡಿದವರ ಪರ ಅವರ ಜಾತಿ ಆಧಾರಿತ, ಧರ್ಮ ಆಧಾರಿತ, ಪಕ್ಷ ಆಧಾರಿತ ಪ್ರಜೆಗಳು ಎಂಜಲು ಕಾಸಿಗಾಗಿ ಪ್ರತಿಭಟನೆ ಮಾಡ್ತಾರೆ. ದೇಶದ ಪ್ರಜೆಗಳ ತೆರಿಗೆ ಹಣವನ್ನು ತನ್ನ ಕುಟುಂಬದ ಆಸ್ತಿ ಅಂತ ತಿಂದು ತೇಗುವ ಜನಗಳಿಗೆ ನಮ್ಮ ಗುಲಾಮ ಪ್ರಜೆಗಳು ಸೇಬಿನ ಹಾರ ಹಾಕಿ ಸನ್ಮಾನ ಮಾಡ್ತಾರೆ. ವಾರೇ ವಾ, ನೋಡಿ ನೋಡಿ, ನಮ್ಮ ಜನಗಳು ಸೇಬಿನ ಹಾರ ಹಾಕಿ ಅದು ಎಷ್ಟು ಖುಷಿ ಪಡ್ತಾ ಇದ್ದಾರೋ ನೋಡಿ. ಇನ್ನೇನ್ ಮಾಡ್ಬೇಕು ಸ್ವಾಮಿ? ಎಲ್ಲೇ ಭ್ರಷ್ಟಾಚಾರ ಕಂಡ್ರೂ ನಾವು ನಮ್ಮ ಜವಾಬ್ದಾರಿಯನ್ನ ಮರೆಯಬಾರದು. ನೀವು ಪ್ರಾಮಾಣಿಕರಾಗಿದ್ದು ನಿಮ್ಮ ಕಚೇರಿಯಲ್ಲಿ ಅಥವಾ ಸುತ್ತಮುತ್ತ ಭ್ರಷ್ಟಾಚಾರ ನಡೆದರೆ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಚೇರಿಗೆ ಅಂಚೆ ಮುಖಾಂತರ ವಿಷಯ ತಿಳಿಸಬಹುದು. ನಿಮ್ಮ ಹೆಸರನ್ನು ಆ ಕಚೇರಿಯವರು ಗೌಪ್ಯವಾಗಿ ಇಡುತ್ತಾರೆ. ನಿಮ್ಮೆಲ್ಲರಿಗೂ ಒಂದು ದೃಷ್ಟಾಂತವನ್ನು ತಿಳಿಸುತ್ತೇನೆ ನೋಡಿ. ಏನಪ್ಪ ಸಿಂಹ, ನೀನಪ್ಪ ಫ್ಯಾಕ್ಟ್ರಿ ಮಾಲೀಕನಾಗೋದು? ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಿದೀನಿ ಕಣೋ, ಬೇಗ ಆಗ್ಬೋದು. ಅಲ್ಲಿ ಇಲ್ಲಿ ಕೆಲಸ ಹುಡ್ಕೋ ಬದಲು ಸ್ವಂತ ಉದ್ಯೋಗ ಮಾಡೋದ್ರಲ್ಲೇ ತೃಪ್ತಿ ಇದೆ ಕಣೋ ಸಿಂಹ. ಹೌದು ಕಣೋ, ಎಲ್ಲ ರೆಡಿ ಇದೆ. ಬ್ಯಾಂಕ್ ಲೋನ್ ಒಂದು ಆದ್ರೆ ಸಾಕು, ಸ್ಟಾರ್ಟ್ ಮಾಡ್ತೀನಿ. ಇವಾಗೇನೋ ಬ್ಯಾಂಕಲ್ಲಿ 10 ಲಕ್ಷದವರೆಗೆ ಯಾವುದೇ ತರಹದ ಆಧಾರ ಇಲ್ಲದೆ ಲೋನ್ ಕೊಡ್ತಾರೆ ಕಣೋ. ಹೌದು, ನನ್ನ ಸ್ನೇಹಿತ ಕೂಡ ಅದನ್ನೇ ಹೇಳ್ತಿದ್ದ. ಸರಿ, ಬ್ಯಾಂಕ್ ಹೋಗ್ಬೇಕು, ನೀನು ಬರ್ತೀಯಾ? ಬರ್ತೀಯಾ? ಅಲ್ಲ, ಬಾ ಅಂತ ಹೇಳೋ. ಕುಚ್ಚಕ್ಕೂ ಗೆಳೆಯರು ಮತ್ತೆ ಇನ್ನೇನಕ್ಕೂ ಇರೋದು. ಸರಿ ಬಾ, ಮತ್ತೆ ಹೋಗೋಣ. ನಮಸ್ಕಾರ ನಾಗಪ್ಪಣ. ನಮಸ್ಕಾರ ಕಣ್ರಪ್ಪ. ಬ್ಯಾಂಕ್ ಮ್ಯಾನೇಜರ್ ನೋಡಕ್ ಬಂದ್ರಾ? ಹೌದು ಹೌದು, ಮ್ಯಾನೇಜರು ಒಳಗಡೆನೆ ಇದ್ದಾರೆ, ಹೋಗಿ. ಸರಿ. ನಮಸ್ಕಾರ ಸರ್. ಹಾ ನಮಸ್ಕಾರ ಸರ್. ಏನ್ರಿ? ಸರ್, ಇವರು ಬಿಸ್ನೆಸ್ ನಲ್ಲಿ ಅಪ್ಲೈ ಮಾಡಿ 6 ತಿಂಗಳಾಗಿದೆ ಸರ್.
ಆಯ್ತು, ಏನಿವಾಗ ನೀವ್ಯಾರ್ರಿ? ಸರ್ ನಾನು ಇವ್ರ ಸ್ನೇಹಿತ. ಏನ್ರಿ ಇವ್ರನ್ನ ರೆಕಮೆಂಡ್ ಮಾಡಕ್ ಕರ್ಕೊಂಬಂದಿರೇನ್ರಿ ನೀವು? ಇದೆಲ್ಲ ಇಲ್ಲಿ ನಡೆಯಲ್ಲ ಗೊತ್ತಾ? ಇಲ್ಲ ಸರ್. ರಾಜೇಶ್ ನೀನ್ ಸುಮ್ನಿರೋ. ಸರ್ ಲೋನ್ಗೆ ಅಪ್ಲೈ ಮಾಡಿ 6 ತಿಂಗಳಾಯ್ತಲ್ಲ ಸರ್. ರೀ, ನೀವು ಬಂದೇಟ್ಗೆ ಲೋನ್ ಕೊಡಕ್ಕೆ ಇದೇನು ಗಿರಿವಿ ಅಂಗಡಿ ಏನ್ರಿ? ನೀವೇ ನಮ್ಗೆ ಚಿನ್ನದ ಬಿಸ್ಕೆಟ್ ತಂದು ಕೊಟ್ಟಿದ್ದೀರಾ ನೀವು? ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರಿ ತಾನೇ? ಹ್ಞೂ ಆಯ್ತು, ಮುಂದಿನ ತಿಂಗಳು ಬನ್ನಿ ನೋಡೋಣ. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕಂತ ಒಂದೇ ಸಾರಿ ಹೇಳಿದ್ರೆ ನಾವೆಲ್ಲಾನು ಹೊಂದಿಸ್ತೀವಿ ಅಲ್ವಾ ಸರ್? ರೀ, ನಮ್ಮ ಬ್ಯಾಂಕ್ಗೆ ದಿನ 100 ಜನ ಬರ್ತಾರೆ, 100 ಜನ ಹೋಯ್ತಾರೆ. 100 ಅಪ್ಲಿಕೇಶನ್ ಬಂದಿರ್ತವೆ. ಅದರಲ್ಲೆಲ್ಲ ವೆರಿಫಿಕೇಶನ್ ಮಾಡಿ ಸೀನಿಯಾರಿಟಿ ಪ್ರಕಾರ ಹೇಳ್ತೀವಿ. ಸರಿ ಸರ್, ಮುಂದಿನ ತಿಂಗಳು ಬರ್ತೀವಿ. ಆಯ್ತು ಬರ್ತೀವಿ ನಾಗಪ್ಪಣ. ಸರಿ ಕಣ್ರಪ್ಪ. ಥೂ, ಅಯ್ಯೋ ಏನಪ್ಪ ಮಾಡೋದು? ಬಿಲ್ಡಿಂಗ್ ಓನರ್ ಬೇರೆ ಬರ್ತಾ ಇದ್ದಾರೆ, ಬಾಡಿಗೆ ಬೇರೆ ಕೊಟ್ಟಿಲ್ಲ. ಥೂ ಯಪ್ಪ. ನಮಸ್ಕಾರ ಸರ್. ಏನಪ್ಪ ದೊಡ್ಡ ನಮಸ್ಕಾರ ನಿನಗೆ. 6 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ. ಕೊಡ್ತೀನಿ ಸರ್. ಬ್ಯಾಂಕ್ ಲೋನ್ ಇನ್ನೂ ಪ್ರೊಸೆಸಿಂಗ್ ಅಲ್ಲಿದೆ, ಪ್ರೊಡಕ್ಷನ್ ಕೂಡ ಸ್ಟಾರ್ಟ್ ಆಗಿಲ್ಲ. ನಿನ್ನ ಲೋನ್ ನಂಬ್ಕೊಂಡು ನಾನು ಬಾಡಿಗೆಗೆ ನನ್ನ ಕಟ್ಟಡನ ಕೊಟ್ಟಿಲ್ಲ. ಏನ್ ಸಿಂಹ, ಏನ್ ಪ್ರಾಬ್ಲಮ್ಮು? ಬಿಲ್ಡಿಂಗ್ ಬಾಡಿಗೆ ಕೊಟ್ಟಿಲ್ಲ ಕಣೋ, ಅದಕ್ಕೆ ಓನರ್ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಸರ್ ನಾನು ಸಿಂಹ ನೆನ್ನೆನೆ ಬ್ಯಾಂಕ್ ಹೋಗಿದ್ವಿ. ಇನ್ನೊಂದು ತಿಂಗಳಲ್ಲಿ ಲೋನು ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಮ್ಯಾನೇಜರ್ ಅವರು. ನೋಡಪ್ಪ, ನಿಮ್ಮ ಕತೆಗಳನ್ನ ನನ್ಗೆ ಹೇಳ್ಬೇಕಾಗಿಲ್ಲ. ನನ್ನ ಬಗ್ಗೆ ಇನ್ನೂ ನಿಮಗೆ ಗೊತ್ತಿಲ್ಲ. ನಿಮ್ಮ ಸಮಸ್ಯೆಗಳು ನನಗೆ ಹೇಳಬೇಡಿ. ಇನ್ನು 4 ದಿನ ಟೈಮ್ ಕೊಡ್ತೀನಿ. ಆಮೇಲೆ ನಿಮ್ಮ ಫರ್ನಿಚರ್ಸ್ ಎಲ್ಲಾನು ಹೊರಗಡೆ ಹಾಕ್ತೀನಿ. ಹುಷಾರ್. ರಾಜೇಶ್ ಏನೋ ಮಾಡೋದು ಇವಾಗ? ಬಹುಶಃ ನನ್ಗನ್ಸೋ ಪ್ರಕಾರ ಆ ಬ್ಯಾಂಕ್ ಮ್ಯಾನೇಜರು ಲಂಚ್ಗೋಸ್ಕರ ಈ ತರ ಮಾಡ್ತಾ ಇರ್ಬೋದು ಕಣೋ. ಅಲ್ಲೋಡು, ಬ್ಯಾಂಕ್ ಸ್ಟಾಫ್ ಬರ್ತಾ ಇದಾರೆ. ನಾವ್ ಯಾಕೆ ಅವ್ರ ಹತ್ರ ಬ್ಯಾಂಕ್ ಮ್ಯಾನೇಜರ್ ಬಗ್ಗೆ ವಿಚಾರಿಸಬಾರ್ದು? ಏ ಬೇಡ ಕಣೋ, ಸುಮ್ನಿರೋ. ಇದಕ್ ನಾವೇನ್ ಪರಿಹಾರ ಕಂಡಿಡಿಯೋಣ, ದಾರಿ ಯಾವ್ದಾದ್ರೇನೋ. ಏನಾಗಲ್ಲ ಬಾರೋ. ಸರಿ ಬಾ. ನಮಸ್ಕಾರ ಸರ್. ನಮಸ್ತೆ. ಓ, ನಿನ್ನೆ ನೀವು ನಮ್ಮ ಬ್ಯಾಂಕ್ಗೆ ಬಂದಿದ್ರಿ ಅಲ್ವಾ? ನಿಮ್ ಲೋನ್ ಏನಾಯ್ತು? ಹೌದು ಸರ್, ಬ್ಯಾಂಕ್ ಮ್ಯಾನೇಜರ್ ನನ್ನ ಲೋನ್ ಪ್ರೊಸೆಸ್ ಮಾಡ್ತಾ ಇಲ್ಲ ಸರ್. ನಂಗೆ ಏನ್ ಮಾಡ್ಬೇಕು ತೋಚ್ತಾನೆ ಇಲ್ಲ. ಈಗ ತಾನೇ ಬಿಲ್ಡಿಂಗ್ ಓನರ್ ಬೇರೆ ಬಂದು ಗಲಾಟೆ ಮಾಡ್ಕೊಂಡು ಹೋದ್ರು. ಬ್ಯಾಂಕ್ ಲೋನು ಯಾಕೆ ಸರ್ ಡಿಲೇ ಆಗ್ತಾ ಇದೆ? ನೀವಿನ್ನು ಯುವಕರು. ನ್ಯೂಸ್ ಪೇಪರ್ನಲ್ಲಿ ರಾಜಕಾರಣಿಗಳ ಸ್ಟೇಟ್ಮೆಂಟ್ ನೋಡಿ ನಮ್ಮ ಭಾರತ ಭ್ರಷ್ಟಾಚಾರ ಮುಕ್ತ ದೇಶ ಆಗಿದೆ ಅಂತ ಅನ್ಕೊಂಡಿದ್ದೀರಾ? ಹೌದು ಸರ್, ನಮ್ಮ ತಂದೆ ತಾಯಿ ಕೂಡ ಸಮಾಜದಲ್ಲಿ ಪ್ರಾಮಾಣಿಕತೆಯಿಂದ ಬದುಕಬೇಕು ಅಂತ ಹೇಳ್ತಾ ಇದ್ರು. ಹೌದು, ಅಂತಹ ತಂದೆ ತಾಯಿಗಳು ಈ ಸಮಾಜದ ಕೊಬ್ಬಿದ ತೋಳಗಳಿಗೆ ಕುರಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು ಸರ್ ಇವಾಗ? ನೋಡಿ, ನಾನು ಬ್ಯಾಂಕ್ ಸ್ಟಾಫ್ ಆಗಿರ್ಬೋದು, ಆದರೆ ಈ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ನನ್ನ ಜವಾಬ್ದಾರಿಯೂ ಇದೆ. ನೀವು ಹೆದರಬೇಡಿ. ನಿಮಗೊಂದು ವಿಳಾಸ ಕೊಡ್ತೇನೆ. ಆ ವಿಳಾಸಕ್ಕೆ ನಿಮ್ಮ ಸಮಸ್ಯೆ ಮತ್ತು ಯಾರಿಂದ ಸಮಸ್ಯೆ ಆಗ್ತದೆ ಅಂತ ಬರೆದು ಹಾಕಿ. ಇದರಿಂದ ನಮ್ಗೇನ್ ಪ್ರಾಬ್ಲಮ್ ಆಗಲ್ವಾ ಸರ್? ಖಂಡಿತ ಇಲ್ಲ. ಸರ್ಕಾರ ಇಂತಹ ಭ್ರಷ್ಟಾಚಾರಿಗಳ ನಿರ್ಮೂಲನೆಗಂತ ಈ ಆಯೋಗವನ್ನು ರಚಿಸಿದೆ. ಅಲ್ಲದೆ ದೇಶದಲ್ಲಿ ಸರ್ಕಾರ ಎಲ್ಲರಿಗೂ ಉದ್ಯೋಗವನ್ನು ಕೊಡಲು ಆಗಲ್ಲ. ನಿಮ್ಮಂಥ ಯುವಕರು ಹೆಚ್ಚೆಚ್ಚು ಸ್ಟಾರ್ಟಪ್ಗಳನ್ನು ಮಾಡಿದ್ರೆ ನಮ್ಮ ದೇಶದ ಆರ್ಥಿಕತೆ ಅಭಿವೃದ್ಧಿಯಾಗಲಿ. ನಮ್ಮ ಭಾರತ ವಿಶ್ವದ ಆರ್ಥಿಕತೆಯಲ್ಲಿ ನಂಬರ್ 1 ದೇಶ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಹೌದು ಸರ್, ನಾನು ಕೂಡ ಸ್ವಂತ ಉದ್ದಿಮೆಯ ಕನ್ಸರ್ನ್ ಇಟ್ಕೊಂಡು ಸರ್ಕಾರದ ಯೋಜನೆಯಡಿ ಈ ಲೋನ್ಗೆ ಅಪ್ಲೈ ಮಾಡಿದೆ ಸರ್. ಡೋಂಟ್ ವರಿ, ಹೆದರಬೇಡಿ. ನಾವೆಲ್ಲ ಹೆದರ್ಕೊಂತಾ ಇದ್ರೆ ಎದುರಿಸೋರು ಇದ್ದೇ ಇರ್ತಾರೆ. ಈ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ನಮ್ಮೆಲ್ಲರ ಪಾಲುದಾರಿಕೆಯು ಬಹಳ ಮುಖ್ಯ. ತಗೊಳ್ಳಿ, ಈ ವಿಳಾಸಕ್ಕೆ ಬರೆದು ಹಾಕಿ. ಖಂಡಿತ ನಿಮ್ಮ ಲೋನ್ ಆದಷ್ಟು ಬೇಗ ಸ್ಯಾಂಕ್ಷನ್ ಆಗುತ್ತೆ. ಥ್ಯಾಂಕ್ ಯು ಸರ್, ನೀವು ನನ್ನ ಪಾಲಕ್ ದೇವ್ರು ಬಂದಂಗೆ ಬಂದ್ರಿ. ನೋಡ್ರಿ, ಇಂತಹ ಭ್ರಷ್ಟಾಚಾರಿಗಳನ್ನ ದೇವರು ಏನೂ ಮಾಡಲ್ಲ. ಇಂಥವ್ರನ್ನೆಲ್ಲ ನಾವೇ ಬಗ್ಗು ಬಡಿಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಒಳ್ಳೇದಾಗ್ಲಿ. ಏ ನಿಲ್ಲಪ್ಪ, ಇದನ್ನ ಬ್ಯಾಂಕ್ ಅನ್ಕೊಂಡೆ ಏನ್ ಅನ್ಕೊಂಡೆ? ದನ ನುಗ್ದಂಗೆ ನುಗ್ತಾ ಇದೆಯಲ್ಲ. ದೊಡ್ಡ ಮನುಷ್ಯ ಇಲ್ಲಿ ನಿಂತಿರೋದು ಕಾಣ್ತಾ ಇಲ್ವಾ? ಓ, ಗೊತ್ತಾಗ್ಲಿಲ್ಲ ಸರ್. ನಮಸ್ಕಾರ, ನಾವು ದೆಹಲಿಯಿಂದ ಬಂದಿದ್ದೀವಿ. ದೆಹಲಿಯಿಂದ ಕಾರಲ್ಲಿ ಬಂದ್ರ? ಇಲ್ಲ, ವಿಮಾನದಲ್ಲಿ ಬಂದಿದ್ದೀವಿ. ವಿಮಾನದಲ್ಲಿ ಬಂದೆ ಅಂತ ರೈಲ್ ಬಿಡ್ಬೇಡ. ನಾನೇನು ವಿಮಾನ ಕಂಡಿಲ್ವಾ? ಏಯ್, ಜಾಸ್ತಿ ಮಾತಾಡಬೇಡ. ಅರ್ಜೆಂಟಾಗಿ ನಿಮ್ಮ ಮ್ಯಾನೇಜರ್ನ ಮೀಟ್ ಮಾಡಬೇಕಾಗಿದೆ. ನಮ್ಮ ಮ್ಯಾನೇಜರು ಹಂಗೆಲ್ಲ ಫ್ರೀ ಆಗಿರಲ್ಲ. ನೀನು ಯಾಕೆ ಅವ್ರನ್ನ ನೋಡಬೇಕು? ಅವ್ರನ್ನ ನೋಡಬೇಕು ಅಂದರೆ ಮೊದಲು ನನ್ನ ನೋಡಬೇಕು. ಏಯ್, ಇದು ನನ್ನ ID ಕಾರ್ಡ್. ಜಾಸ್ತಿ ಮಾತಾಡಬೇಡ, ಮನೆ ಕಳಿಸ್ಬಿಡ್ತೀನಿ ನಿನ್ನ. ID ಕಾರ್ಡು?
ಸಿಟಿಗೆ ಹೋದ್ರೆ ಯಾವ ಐ ಡಿ ಕಾರ್ಡ್ ಬೇಕಾದರೂ ಮಾಡ್ಕೊಡ್ತಾರೆ. ಸ್ಕೂಲ್ ಮಕ್ಕಳು ಐ ಡಿ ಕಾರ್ಡ್ ತೋರಿಸಿ ಬಿಲ್ಡಪ್ ಕೊಡ್ಬೇಡ ಗುರು. 20 ವರ್ಷದಿಂದ ಬಾಗಿಲು ಕಾಯ್ತಿದ್ದೀನಿ. ಓ ಒಳ್ಳೆ ತಲಾಟೆ ಸವಾಸ ಆಯ್ತಲ್ಲಪ್ಪ ಇವತ್ತು ನನಗೆ. ಗುರು, ನನಗೆ ಎಕ್ಸ್ಪೀರಿಯನ್ಸ್ ಆದಷ್ಟು ನಿನಗೆ ವಯಸ್ಸಾಗಿಲ್ಲ. ಮನೆಯಲ್ಲಿ ಯಾರು ಹೆಂಡತಿ ಹತ್ರ ಜಗಳ ಆಡ್ಕೊಂಡು ಬರ್ತಾರೆ, ಬ್ಯಾಂಕ್ಗೆ ಯಾರು ಯಾವ್ಯಾವ ಲೋನ್ ತಗೊಳಕ್ಕೆ ಬರ್ತಾರೆ, ಸ್ಕೂಟ್ರಲ್ಲಿ ಬಂದ್ರ ಕಾರಲ್ಲಿ ಬಂದ್ರ ಎಲ್ಲ ನಿಮ್ಮ ಮುಖ ನೋಡಿ ಹೇಳ್ತೀನಿ. ಯಾರಿಗೆ ಮೋಸ ಮಾಡಿದ್ರು ಈ ನಾಗಪ್ಪಣ್ಣಗೆ ಮೋಸ ಮಾಡೋಕ್ಕಾಯ್ಕಿಲ್ಲ. ನಾನು ಇಷ್ಟೊಂದು ಕೋಟ್ಲೆ ಕೊಟ್ಟರು ನಿಮ್ಗೆ ಅರ್ಥ ಆಯ್ತಲ್ವಾ? ಸಾಹೇಬ್ರು ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಹೇಳವ್ರೆ. ಓ ನೀನು ಆ ರೂಟಲ್ಲಿ ಬರ್ತಾ ಇದೀಯಾ? ಸರಿ ಸರಿ ತಗೊಳಪ್ಪ, ನಿನ್ನ ಖರ್ಚಿಗೂ ಸ್ವಲ್ಪ. ಹಾಂ, ಏನಿದು? ಏನು ಮಾಡ್ತಿದ್ದೀಯಾ? ನಮ್ಮಲ್ಲಿ ಲಂಚ ಗಿಂಚ ಎಲ್ಲ ತಗೊಳ್ಳಲ್ಲ, ಬೇಡ ಅಂದರೆ ನಿಮಗೆ ಬೇಜಾರು. ನೀವು ಇಷ್ಟೊಂದು ಪ್ರೀತಿಯಿಂದ ಕೊಡ್ತೇದು ಅಂತ ತಗೊಳ್ತಿದ್ದೀನಿ. ಹೋಗಿ ಹೋಗಿ, ಒಳ್ಳೇದಾಗಲಿ. ಹಾಂ ಹಾಂ, ಥ್ಯಾಂಕ್ ಯು ಮಿಸ್ಟರ್ ಸಿಂಹ. ನೀವಿಲ್ಲೇ ಇರಿ, ನಾನು ಒಳಗೆ ಹೋಗ್ತೀನಿ. ನೋಡ್ರಿ, ಇದು ನಮ್ಮ ಐ ಡಿ ಕಾರ್ಡ್. ಸರ್ ಸರ್ ಗುಡ್ ಮಾರ್ನಿಂಗ್ ಸರ್. ಹಾಂ ಹಾಂ, ಗುಡ್ ಮಾರ್ನಿಂಗ್. 1 ವರ್ಷದ ಅವಧಿಯಲ್ಲಿ ಬಿಸ್ನೆಸ್ ಲೋನ್ ಸ್ಯಾಂಕ್ಷನ್ ಆಗಿರೋ ಫೈಲ್ ಕೊಡ್ರಿ. ಹಾಂ ಆಯ್ತು ಸರ್. ರಘು ಕೊಡ್ರಿ, ಅದು ಕೊಡಿಯ ಫೈಲ್ ಕೊಡಿಯೋದು, ಕೊಡಿಯಲ್ಲಿ ಫೈಲ್. ಸರ್ ತೊಗೊಳ್ಳಿ ಸರ್ ಫೈಲ್. ಹಾಂ, ಗುಡ್, ವೆರಿ ಗುಡ್ ಕಣ್ರಿ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಹಾಗೆ ಲೋನ್ ಅಪ್ಲಿಕೇಶನ್ ಪೆಂಡಿಂಗ್ ಫೈಲ್ ಕೊಡಿ. ಸರ್ ಯಾವುದು ಲೋನ್ ಪೆಂಡಿಂಗ್ ಯಾವುದು ಇಲ್ವಲ್ಲ ಸರ್? ರೀ, ನಾನು ಕೇಳ್ತಾ ಇದ್ದೀನಿ, ನೀವು ಕೊಡ್ಬೇಕಷ್ಟೇ. ತಗೊಬನ್ರಿ ಫೈಲ್ನ. ಸರ್ ಆ ಫೈಲು ಕೊಡಪ್ಪ. ಹಾಂ ಓಕೆ, ಇದೆಯಲ್ಲ ಸರ್? ಹಾಂ, ಏನ್ರಿ ಇದರಲ್ಲಿ 10 ಕೇಸ್ ಯಾಕೆ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ? ಸರ್ ಅವರು ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಯಾವುದು ಪ್ರೊಡ್ಯೂಸ್ ಮಾಡಿಲ್ಲ ಸರ್. ರೀ, ನಿಮ್ಮ ಚೆಕ್ ಲೀಸ್ಟ್ ಪ್ರಕಾರ ಎಲ್ಲ ಡಾಕ್ಯುಮೆಂಟ್ಸು ಪ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಇದೆಯಲ್ರಿ ಡಾಕ್ಯುಮೆಂಟ್ಸು? ಹಾಂ ಸರ್, ಅವರು ಬ್ಯಾಂಕ್ ಸರಿಗೆ ಬಂದೇ ಇಲ್ಲ ಸರ್ ಅವರು. ಹೌದಾ? ಮಿಸ್ಟರ್ ಸಿಂಹ, ನೀವು ಒಳಗೆ ಬನ್ನಿ. ಸರ್, ನೋಡ್ರಿ, ಈ ವ್ಯಕ್ತಿ ನಿಮಗೆ ಗೊತ್ತೇನ್ರಿ? ಸರ್ ಇವರು ಸರ್. ರೇ, ಇವ್ರು ನಿಮಗೆ ಗೊತ್ತೇನ್ರಿ? ಸರ್ ಗೊತ್ತು ಸರ್. ಇವರು ಎಲ್ಲ ಡಾಕ್ಯುಮೆಂಟ್ಸು ಪ್ರೊಡ್ಯೂಸ್ ಮಾಡಿದ್ದಾರೆ. ಅಲ್ಲದೆ ಅಪ್ಲೈ ಮಾಡಿ 6 ತಿಂಗಳಾಗಿದೆ. ನೀವು ಪರ್ಪಸ್ಫುಲ್ ಆಗಿ ಬೇಕು ಅಂತಾನೆ ಇವ್ರ ಲೋನ್ನ ಡಿಲೇ ಮಾಡಿದ್ದೀರಾ. ಇದು ಕೂಡ ದೊಡ್ಡ ಅಪರಾಧ. ನಿಮಗೆ ಗೊತ್ತಲ್ವೇನ್ರಿ? ಸರ್ ಅದು ಸಾರಿ ಸರ್, ಸಮ್ ಮಿಸ್ಟೇಕ್ ಆಗಿ ಎಲ್ಲೋ ಡಾಕ್ಯುಮೆಂಟ್ ಸೇರ್ಕೊಂಡ್ಬಿಟ್ಟಿದೆ. ಆ ಫೈಲ್ನ ಹುಡುಗಿಸ್ಬಿಟ್ಟು ನಾಳೆ ರೆಡಿ ಮಾಡಿ ಕೊಡ್ತೀನಿ ಸರ್. ರೀ, ನಿಮ್ಮ ಕತೆ ಪುರಾಣ ಇಲ್ಲಿ ಹೇಳ್ಬೇಡ್ರಿ. ಇವರು ನಿಮ್ಮ ಬ್ಯಾಂಕ್ಗೆ ಎಷ್ಟು ದಿನ ಅಲ್ದಾಡಿದ್ದಾರೆ, ಯಾವ್ಯಾವ ಟೈಮಲ್ಲಿ ಬಂದು ಹೋಗಿದ್ದಾರೆ, ಎಲ್ಲ ನಿಮ್ಮ ಬ್ಯಾಂಕ್ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಆ ಎಲ್ಲ ಡೀಟೇಲ್ಸು ನನ್ನ ಹತ್ರ ಇದೆ. ಹಲೋ, ಹಾಂ ನಾನು ರೀ ಜಯಂತ್ ಮಾತಾಡ್ತಾ ಇರೋದು, ಗೊತ್ತಾಯ್ತಲ್ಲ? ಹಾಂ ಹಾಂ, ಅಲ್ಲಿಂದನೇ. ಹಾಂ, ನಿಮ್ಮ ಈ ಸಿಟಿ ಬ್ರಾಂಚ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರಲ್ರಿ, ಅವ್ರನ್ನ, ಅದೇ ಗುಣವಂತ. ಹಾಂ ಹಾಂ, ಅವ್ರನ್ನ ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಿರಿ. ಹಾಂ, ನಿಮಗೆ ಆಮೇಲೆ ನಾನು ಎಲ್ಲ ಡಾಕ್ಯುಮೆಂಟ್ಸು ಕಳಿಸ್ಕೊಡ್ತೀನಿ. ಸರ್ ಸರ್ ಏನ್ರಿ? ಸಾರಿ ಸರ್, ಒಂದ್ಸಲಿ ಎಕ್ಸ್ಕ್ಯೂಸ್ ಕೊಡಿ ಸರ್. ಏನ್ರಿ, ಏನು ಎಕ್ಸ್ಕ್ಯೂಸ್ ರೀ ನಿಮಗೆ? ನಿಮ್ಮಿಂದ ಒಂದು ಹುಡುಗನ ಭವಿಷ್ಯನೇ ಹಾಳಾಗಿದೆ, ಗೊತ್ತಾ ನಿಮಗೆ? ಅದು ನಿಂತ್ಕೊಳ್ರಿ ಸುಮ್ಮನೆ. ಸಾರಿ ಸರ್. ನೋಡಿದ್ರಲ್ಲ, ಒಂದೇ ಕಚೇರಿಯಲ್ಲಿ ಪ್ರಾಮಾಣಿಕರು ಇರ್ತಾರೆ, ಭ್ರಷ್ಟಾಚಾರಿಗಳು ಇರ್ತಾರೆ. ಪ್ರಾಮಾಣಿಕರು ಭ್ರಷ್ಟಾಚಾರವನ್ನು ನೋಡಿ ಸುಮ್ಮನೆ ಕುಳಿತರೆ ಅದು ಕೂಡ ತಪ್ಪಾಗುತ್ತೆ. ಭ್ರಷ್ಟಾಚಾರ ನಿಗ್ರಹದಲ್ಲಿ ನಿಮ್ಮೆಲ್ಲರ ಪಾಲುದಾರಿಕೆ ಕೂಡ ಇದೆ. ಸಾರ್ವಜನಿಕರು ಭ್ರಷ್ಟಾಚಾರ ನಿಗ್ರಹದಲ್ಲಿ ಪಾಲುದಾರರಾಗಿ ಸೂಕ್ತ ತನಿಖಾ ಆಯೋಗಕ್ಕೆ ಭ್ರಷ್ಟಾಚಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಕೇಂದ್ರ ಸರ್ಕಾರದ ಕಾಯ್ದೆ ಅನ್ವಯ ನಿಮ್ಮ ಹೆಸರು ಹಾಗೂ ವಿಳಾಸವನ್ನು ಗೌಪ್ಯವಾಗಿ ಇಡಲಾಗುವುದು. ಭ್ರಷ್ಟಾಚಾರವನ್ನು ನಿಗ್ರಹಿಸಿ ಈ ದೇಶದ ಅಭಿವೃದ್ಧಿಯಲ್ಲಿ ನೀವೆಲ್ಲರೂ ಪಾಲುದಾರರಾಗೋಣ. ಕರ್ಕೊಳ್ರಿ ಇವ್ರನ್ನ. ಸರ್, ಕ್ಷಮಿಸ್ಬಿಡಿ ಸ್ವಾಮಿ, ನಾನಂತನಲ್ಲ ಸ್ವಾಮಿ. ನನ್ನ ಹೆಂಡತಿ BMW ಕಾರ್ ತಗ ಅಂದಿದ್ಲು ಸ್ವಾಮಿ. ಅತ್ಯಾಸೆ ಪಟ್ಬಿಟ್ಟು ಏನೋ ತಿಳಿದ ತಪ್ಪು ಮಾಡಿಬಿಟ್ಟೆ ಸ್ವಾಮಿ. ಇನ್ನೊಂದ್ಸಲ ಈ ಥರ ಮಾಡಲ್ಲ ಸ್ವಾಮಿ, ಕ್ಷಮಿಸ್ಬಿಡಿ ಸ್ವಾಮಿ. ಹೋಗ ಕಡೆ, ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ಮನೇಲಿ ಕಾರ್ ಬಿಟ್ಕೊಂಡೇ ಇರೋ. ಎತ್ತಾಕೊಳ್ರಿ ಇವ್ರನ್ನ. ಸರ್. ಆತ್ಮೀಯರೇ, ನೋಡಿದ್ರಲ್ಲ ಒಂದು ದೃಷ್ಟಾಂತವನ್ನ. ನೀವು ಕಂಡ ಯಾವುದೇ ಕೇಂದ್ರ ಸರ್ಕಾರದ ಕಚೇರಿಗಳು, ಸಾರ್ವಜನಿಕ ಕೇಂದ್ರೋದ್ಯಮಗಳು, ಸಾರ್ವಜನಿಕ ಬ್ಯಾಂಕುಗಳು, ರೈಲ್ವೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ಕಂಡುಬಂದಲ್ಲಿ ನೀವು ಆ ಕಚೇರಿಯ ಅಥವಾ ಇಲಾಖೆಯ ಪ್ರಾಮಾಣಿಕ ಉದ್ಯೋಗಿಯಾಗಿದ್ದರೂ ಕೂಡ ದೂರನ್ನು ನೀಡಬಹುದು. ನಿಮ್ಮ ದೂರನ್ನು ಒಂದು ಬಿಳಿಯ ಹಾಳೆಯಲ್ಲಿ ಬರೆದು ನಿಮ್ಮ ಹೆಸರು ಮತ್ತು ವಿಳಾಸವನ್ನು ತಿಳಿಸಿ ಒಂದು ಲಕೋಟೆಯ ಒಳಗೆ ಹಾಕಿ ಅದನ್ನು ಭದ್ರವಾಗಿ ಅಂಟಿಸಿ ಲಕೋಟೆಯ ಮೇಲೆ
PIDPI ಅಂದರೆ PIDP, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಸತರ್ಕತಾ ಭವನ, ನ್ಯೂ ಡೆಲ್ಲಿ ಇವರಿಗೆ ಕಳುಹಿಸಬಹುದು. ವಿಶೇಷವಾಗಿ ತಿಳಿದುಕೊಳ್ಳಿ, ಲಕೋಟೆಯ ಮೇಲೆ ಯಾವುದೇ ಕಾರಣಕ್ಕೂ ದೂರುದಾರರು ತಮ್ಮ ಹೆಸರು ಮತ್ತು ವಿಳಾಸವನ್ನು ಬರೆಯಬಾರದು ಮತ್ತು ಕಾನೂನಿನ ಪ್ರಕಾರ ದೂರುದಾರರ ಹೆಸರು ಮತ್ತು ವಿಳಾಸವನ್ನು ಸಂಬಂಧಪಟ್ಟ ಕಚೇರಿಯ ಅಧಿಕಾರಿಗಳು ಗೌಪ್ಯವಾಗಿ ಇಡುತ್ತಾರೆ. ಈ ಮೂಲಕ ನಾವೆಲ್ಲರೂ ಭ್ರಷ್ಟಾಚಾರ ತಡೆಯಲು ಸಹಕರಿಸೋಣ. ಭ್ರಷ್ಟಾಚಾರವನ್ನು ನಿಲ್ಲಿಸೋಣ, ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗೋಣ. ಭ್ರಷ್ಟಾಚಾರವನ್ನು ನಿಲ್ಲಿಸೋಣ, ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗೋಣ. ಭ್ರಷ್ಟಾಚಾರವನ್ನು ನಿಲ್ಲಿಸೋಣ, ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗೋಣ. ಕೇಳಿದ್ರಲ್ಲ ಶ್ರೋತೃಗಳೇ ಈ ನಾಟಕದ ದೃಷ್ಟಾಂತವನ್ನ. ಭ್ರಷ್ಟಾಚಾರದ ಕಬಂಧ ಬಾಹು ದೇಶದ ಎಲ್ಲ ಕಡೆ ಹರಡಿದೆ. ಇದನ್ನು ತಡೆಗಟ್ಟುವಲ್ಲಿ ನಮ್ಮ ಒಂದು ಚಿಕ್ಕ ಪ್ರಯತ್ನ. ಇದರಲ್ಲಿ ಭಾಗವಹಿಸಿದ ಕಲಾವಿದರು ಧನ್ಪಾಲ್, ಯೋಗೇಶ್, ಪರಮೇಶ್, ರಕ್ತದಾನಿ ಮಂಜು, ರಕ್ಷಿತ್, ರಂಗು, ರಾಜಶೇಖರ್, ನರೇಂದ್ರ, ಅಖಿಲೇಶ್, ಗಂಗಾಧರ ಮತ್ತು ಈ ನಾಟಕವನ್ನು ರಚಿಸಿ ನಿರ್ದೇಶಿಸಿದ ಅವರು ಜಯಚಂದ್ರ. ಎಲ್ರಿಗೂ ಮತ್ತೊಮ್ಮೆ ಶ್ರೋತೃಗಳಿಗೆ ನಮ್ಮ ತಂಡದ ಪರವಾಗಿ ಕೃತಜ್ಞತೆಗಳು.